ಕಾಲಿಗೆ ಕಟ್ಟ್ಯಾಳ ಮೊರಮದಾಗ ಮನಸಣಂಗ ಕೊಟ್ಟಾಳ ಕಣ ತುಂಬ ಕರಿಯ ಕಾಡಿಗೆ ಹಚ್ಚಾಳ. ಹಲೋ ಹಾಯ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡಿದ್ದೀರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನಾನು ಕಾಪಿರೈಟ್ ಟೈಮ್ ಬರ್ತಂದು ಸೌಂಡನ್ನು ನ್ಯೂಟಲ್ಲಿ ಕೇಳ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ, ಈ ಒಂದು ವಿಡಿಯೋನ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ರು. ಅಣ್ಣ, ಈ ಒಂದು ಸಾಂಗ್ಗೆ ಫೋಟೋ ಹಾಕಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಂತೇಳಿ. ಸೊ ನೋಡಿ, ನಾನು ಆಗಲೇ ನಿಮಗೆ ತೋರಿಸಿದ್ದೀನಿ ಯಾವ ಥರ ಇದೆ ಅಂತೇಳಿ. ಕಮೆಂಟ್ನು ಹಾಕಿ, ಹಾಗೆ ಇನ್ನೂ ಯಾವ ಥರ ನಿಮಗೆ ವಿಡಿಯೋ ಬೇಕು ಆದಷ್ಟು ಬೇಗ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊಹರಂ ಹಬ್ಬದ್ದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮೆಷನ್ ಓಪನ್ ಮಾಡ್ಕೊಳ್ಳಿ. ಹಲವಾರು ಜನ ಬರ್ತ್ಡೇ ಎಡಿಟ್ ಮಾಡಿ ಅಂತ ಹಾಕಿದ್ದಾರೆ ಹಾಗೆ. ಸೊ ಮಾಡೋಕ್ಕೂ ಟೈಮ್ ಇಲ್ಲ, ಆದಷ್ಟು ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಫುಲ್ ಪ್ರಾಜೆಕ್ಟ್ ಅಂತ ಕಾಣಿಸ್ತದೆ, ಅದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈ ಥರ ಓಪನ್ ಆಗಿದೆ, ಕಾಣಿಸ್ತಲ್ಲ? ನೀವು ಇದೇ ಥರನೂ ಕ್ರಿಯೇಟ್ ಮಾಡ್ಕೊಳ್ಬೋದು, ಮತ್ತೊಂದು ಥರನೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನಾನು ಹಲವಾರು ವೀಡಿಯೋದಲ್ಲಿನೂ ಹೇಳಿದ್ದೀನಿ ಸ್ವಂತ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಪ್ಪ ಅಂತೇಳಿ. ಸೊ ಇವಾಗ ಒಂದು ಎಕ್ಸಾಂಪಲ್ ಆಗಿ ಡೆಮೋ ವಿಡಿಯೋ ನೋಡಿ ತೋರಿಸ್ತೇನೆ ನಾನು ಯಾವ ಥರ ಅಂತೇಳಿ. ಜಸ್ಟ್ ಇವಾಗ ಒಂದು ಫೋಟೋನ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ನಿಮಗೆ ಕೆಲವೊಂದು ಬಿಟ್ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಬಿಟ್ ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಮೇಲೆ ಅಂದ್ಕೊಳ್ಳಿ. ಈ ಥರ ಇಲ್ಲಿ ಮತ್ತೆ ಇಲ್ಲೊಂದು ಬಿಟ್ ಮಾರ್ಕ್ ಹಾಕ್ಕೊಂಡು ಈ ಥರ ಹಿಂದಕ್ಕೆ ಕೇಳ್ಕೊಳ್ಬೇಕು. ಅದು ಆಮೇಲೆ ಮುಂದೆ ಕೇಳದಿದ್ದು ಇದು ಹಿಂದಕ್ಕೆ ಕೇಳಬೇಕು. ಸೊ ಇಷ್ಟು ಇಟ್ಕೊಳ್ಳಿ. ಇಷ್ಟಾಗದ ನಂತರ ಮತ್ತೆ ಇದೊಂದು ನೀವು ಎಫೆಕ್ಟ್ ಹಾಕ್ಕೊಳ್ಬೋದು. ಸೊ ಈ ಥರನ ಇಷ್ಟ. ಈ ಥರ ಹಾಕೊಂಡ್ರಲ್ಲ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ವಿಡಿಯೋ ನೋಡಿ ಎಷ್ಟು ಕ್ಲಿಯರ್ ಆಗಿ ಬರುತ್ತೆ. ಇಲ್ಲಿ ನೀವು ಮತ್ತೊಂದು ಸಲ ಹೇಳ್ಕೋಬೋದು. ಹಾಗಾದರೆ ಈ ಥರ ಇಲ್ಲಪ್ಪ, ನಿಮಗೆ ಇಲ್ಲಿ ಸ್ಲೋ ಮೋಷನ್ ಆಗಿ ಬರ್ಬೇಕಂದ್ರೂ ನಾವು ಇಟ್ಕೊಳ್ಬೋದು, ಇಲ್ಲಿ ಸ್ಲೋ ಮೋಷನ್ ಮಾಡ್ಕೋಬೋದು. ಸೊ ಈ ಥರ ಫ್ರೆಂಡ್ಸ್. ಸೊ ನಾನು ಜಸ್ಟ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಇನ್ನೂ ಇಲ್ಲಿ ಕಾಣಿಸ್ತಲ್ಲ ಎಫೆಕ್ಟ್ ಅಂತ, ಎಫೆಕ್ಟ್ ಹಾಕ್ಕೊಳ್ಳಿ. ಕೆಲವೊಂದು ಎಫೆಕ್ಟ್ ಇರ್ತವೆ, ನಿಮ್ಮದೇ ಆದಂಥ ಎಫೆಕ್ಟ್ಗಳನ್ನ ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಬಾರ್ಡರ್ ಹಾಕ್ಕೊಳ್ತೀನಿ ನೋಡಿ ಇವಾಗ ಯಾವ ಥರ ಅಂತೇಳಿ. ಸೊ ಈ ಥರ ಬಾರ್ಡರ್ನು ಹಾಕ್ಕೊಳ್ಬೋದು, ಕಾಣಿಸ್ತಲ್ಲ? ಇದಾದ ನಂತರ ನೀವು ನಾನು ಬ್ಯಾಕ್ಗ್ರೌಂಡು ಫಿಲಪ್ ಮಾಡ್ತೀನಿ ನೋಡಿ ಹಿಂದ್ಗಡೆ. ಸೊ ಇದೇ ಒಂದು ಫೋಟೋನ ಹಾಕ್ಕೊಂಡು ಬ್ಯಾಕ್ಗ್ರೌಂಡು ಆ್ಯಡ್ ಮಾಡ್ಕೊತೀನಿ. ಹಾಗೇನು ನಿಮಗೆ ನೀಟಾಗಿ ಇನ್ನೂ ಕ್ಲಿಯರಾಗಿ ಬರುತ್ತೆ. ಸೊ ಇದು ಯಾಕೋ ಚೆನ್ನಾಗಿ ಕಾಣಿಸ್ಲೇ ಇರಿ, ಅದು ಯಾಕೋ ಬ್ಯಾಕ್ಗ್ರೌಂಡ್ ಫಿಲಪ್ ಆಗ್ತಿಲ್ಲ. ಸೊ ಇಲ್ಲಿ ಎಫೆಕ್ಟ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಈ ಥರ ಬರುತ್ತೆ, ಇರಲಿ. ಸೊ ಬ್ಯಾಕ್ಗ್ರೌಂಡು
ನೀವು ಆಮೇಲೆ ಫಸ್ಟ್ ಎಲ್ಲ ವೀಡಿಯೋ ಆದ ನಂತರ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಬೋದು, ಹಂಗೇನಿಲ್ಲ. ಇದನ್ನು ಈ ಥರ ಎಳ್ಕೊಳ್ಬೇಕು, ಆವಾಗಲೇ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಸ್ವೈಪ್ ಮಾಡ್ಕೊಳ್ಳಿ. ಸೊ ಈ ಥರ ಇದನ್ನು ಕೆಳಗೆ ತಗೊಳ್ಳಿ. ಇವಾಗ ನೀಟಾಗಿ ಬರುತ್ತಲ್ಲ. ಇದನ್ನು ಮತ್ತೆ ಇದಕ್ಕೆ ಬ್ಯಾಕ್ಗ್ರೌಂಡಿಗೆ ಒಂದು ಫೋಟೋ, ಇದು ಒಂದು ಎಫೆಕ್ಟ್ ಹಾಕ್ಕೊಳ್ಳಿ. ಸೊ ಎಫೆಕ್ಟ್ ಹಾಕ್ಕೊಂಡು ಬ್ಲ್ಯಾಕಲ್ಲಿ ಇಟ್ಕೊಳ್ಳಿ. ಇವಾಗ ಈ ಥರ ನಿಮಗೆ ಏನಾದರೂ ಇದು ಫಾಂಟ್ಸು ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಮತ್ತೆ ಅದೇ ಒಂದು ಅದರಲ್ಲಿ ಏನಪ್ಪ ಅಂದರೆ ಇದೇ ಒಂದು ಫಾಂಟ್ಸಲ್ಲಿ ಹೋಗಿ ಇಲ್ಲಿ ಕಾಣಿಸ್ತಲ್ಲ, ಸ್ಲೋ ಸ್ಕ್ಯಾನ್ ಅಂತೇಳಿ, ಇಲ್ಲಾಂದರೆ ಇಲ್ಲಿ ಕಾಣಿಸ್ತಲ್ಲ ಎಲೆಕ್ಟ್ರಿಕ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು, ಸೊ ಇಲ್ಲಿ ನಾನು ಬೇರೆ ಒಂದು ಹಾಕ್ಕೊಂತೀನಿ ನೋಡಿ ಮತ್ತೆ. ಸೊ ಈ ಥರ ಮಾರ್ಕಿಂಗು ನಿಮಗೆ ಕಲರ್ ಚೇಂಜ್ ಮಾಡಿಕೊಳ್ಳಲು ಮಾಡ್ಬೋದು. ಹಲವಾರು ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ವೀಡಿಯೋನ ಎಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ನಿಮಗೆ ಹಲವಾರು ವೀಡಿಯೋನ ನಾನು ಈಸಿಯಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಫೋಟೋನ ಕ್ರಿಯೇಟ್ ಆಯಿತು. ಇಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೆಲ್ಲ ಹೇಳಿದ್ದೀನಿ. ಇನ್ನೂ ಮುಂದೆ ಬರೋ ಎಲ್ಲ ವೀಡಿಯೋನು ದಯವಿಟ್ಟು ಎಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೊಸ ಥರ ಎಫೆಕ್ಟು ಅಥವಾ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಫೋಟೋ ರಿಪ್ಲೇಸ್ ಮಾಡೋದೆಲ್ಲ ಗೊತ್ತಿದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.